ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ಸುಧೀಂದ್ರರ ಕಥೆ ಒಂದು ಬರ್ತದೆ. ಸುಧೀಂದ್ರರ ಶಿಷ್ಯರೇ ರಾಘವೇಂದ್ರ ಸ್ವಾಮಿಗಳು. ಅವರು ಸಂಚಾರ ಮಾಡ್ತಾ ಇರುವಾಗ ಗೌರಿಬಿದನೂರು ಅಂತ ಒಂದು ತಾಲೂಕಿದೆ ಬೆಂಗಳೂರು ಹತ್ರ, ಅಲ್ಲಿಗೆ ಬಂದಿದ್ರಂತೆ. ಆ ಗೌರಿಬಿದನೂರು ಹತ್ರ ಒಂದು ಗ್ರಾಮ, ಅಲ್ಲಿ ಇವರು ವ್ಯಾಸರಾಜರ ಪ್ರತಿಷ್ಠಿತ ಪ್ರಾಣದೇವರ ವಿಗ್ರಹ ಇದೆಯಂತೆ. ಅದು ಸುಧೀಂದ್ರರಿಗೆ ಗೊತ್ತಾಯಿತು. ಹಾಗಾದರೆ ಅಲ್ಲಿ ನಾನು ಒಂದು ದಿವಸ ಇದ್ದು ಪೂಜೆ ಮಾಡಿ ಹೋಗ್ತೇನೆ ಅಂತ ಉಳ್ಕೊಂಡ್ರು. ಆ ಪ್ರಾಣದೇವರ ಪೂಜೆಗೆ ಹೋಗುವಾಗ ಹಾಗೆ ಹೋದರೆ ಚೆನ್ನಾಗಿರೋದಿಲ್ಲ ಅಂತ ಅಕಸಾಲಿಗರನ್ನು ಕರೆಸಿ ಬಂಗಾರದ ಮಲ್ಲಿಗೆ ಮೊಗ್ಗು ಮಾಡಿಕೊಡು ಅಂತ ಹೇಳಿದ್ರಂತೆ. ಬಂಗಾರದಿಂದ ಚಿನ್ನದಿಂದ ಮೊಗ್ಗು ಮಾಡಿಕೊಟ್ಟ ಅದರ ಮಾಲೆ ಮಾಡಿ ಸುಧೀಂದ್ರ ತೀರ್ಥರು ಅದನ್ನು ಪ್ರಾಣದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿ ಅಲ್ಲೇ ಉಳ್ಕೊಂಡ್ರಂತೆ. ಅವತ್ತು ಮರುದಿವಸ ಮತ್ತೆ ಪೂಜೆಗೆ ಅಂತ ಹೋಗ್ತಾರೆ. ಆ ಹಿಂದಿನ ದಿವಸ ಏನು ಮಲ್ಲಿಗೆ ಮೊಗ್ಗು ಚಿನ್ನದ್ದು ಆ ಮಾಲೆ ಹಾಕಿದ್ರಲ್ಲ, ಅದೆಲ್ಲ ಅರಳಿ ಹೋಗಿತ್ತಂತೆ. ಅಲ್ಲ, ಗಿಡದ್ದಾದ್ರೆ ಅರಳುತ್ತದೆ, ಚಿನ್ನದಿಂದ ಮಾಡಿದ್ದು ಅರಳಿತ್ತಂತೆ. ಎಲ್ಲಾದರೂ ಉಂಟ ಮತ್ತೆ ಅಕ್ಸಾಲಿಗರೇ ಬರಬೇಕು ಅರಳಿಸಲಿಕ್ಕೆ, ಕಟಿಂಗ್ ಪ್ಲೇಯರ್ ಹಿಡ್ಕೊಂಡು. ಇದು ಇವರು ಪೂಜೆಗೆ ಹೋಗುವಾಗ ಅರಳಿತ್ತಂತೆ. ಅದು ಆಶ್ಚರ್ಯ ಆಯಿತು. ಎಲ್ಲರೂ ಬಂದು ನೋಡಿದ್ರು. ಕೊನೆಗೆ ಆ ಊರಿಗೆ ಹೆಸರೇ ಬದಲಾಯಿಸಿದ್ರಂತೆ, ಅರಳು ಮಲ್ಲಿಗೆ ಅಂತ ಹೆಸರಿಟ್ರಂತೆ. ಅರಳು ಮಲ್ಲಿಗೆ ಅಂತದ್ದು ಗೌರಿಬಿದನೂರು ತಾಲೂಕಿನ ಒಂದು ಗ್ರಾಮ. ಮಲ್ಲಿಗೆ ಅರಳಿದ್ರಿಂದ ಅರಳು ಮಲ್ಲಿಗೆ. ಎಲ್ಲ ಊರಲ್ಲೂ ಮಲ್ಲಿಗೆ ಅರಳುತ್ತದೆ, ಅದಕ್ಕೆಲ್ಲ ಅರಳು ಮಲ್ಲಿಗೆ ಅಂತ ಕರೆಯೋದಿಲ್ಲ. ಚಿನ್ನದ ಮಲ್ಲಿಗೆ ಮಗು ಅರಳಿದ ಊರದು. ಸುಧೀಂದ್ರ ತೀರ್ಥರ ತಪಶಕ್ತಿ ಅಲ್ಲಿ ಸನ್ನಿಧಾನ ಆಗಿತ್ತು. ಆ ನಿರ್ಮಾಲ್ಯದ ಮಲ್ಲಿಗೆ ಮಗು ಅರಳಿದ್ರಿಂದ ಅರಳು ಮಲ್ಲಿಗೆ ಅಂತ ಆ ಗ್ರಾಮಕ್ಕೆ ಹೆಸರು ಬಂತು.